ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸಿರ್ತಕ್ಕಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದೀಗ 2 ಬಂಧನವಾಗಿದೆ. ಇಲ್ಲಿ ಅವಾಚ್ಯವಾಗಿ ಇಬ್ಬರು ಆರೋಪಿಗಳು ಯಾರು ನಿಂದಿಸಿದ್ರು ಅಂಥವರ ಬಂಧನ ಆಗಿದೆ. ಇಬ್ಬರೇ ಅಂತ ಇಲ್ಲ, ಇಲ್ಲಿ 150ಕ್ಕಿಂತ ಹೆಚ್ಚಿನ ಪೋಸ್ಟ್ಗಳಲ್ಲಿ ಈ ಥರ ನಿಂದನೆ ಇದೆ. ಒಬ್ಬರು ಇಬ್ಬರು ಅಂತಲ್ಲ, ಈಗ ಸಿಕ್ಕಿಬಿದ್ದಿರೋರು ಇಬ್ಬರು ಮಾತ್ರ. ಒಬ್ಬ ಚಂದ್ರು, ಇನ್ನೊಬ್ಬ ನಿತಿನ್ ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವ್ರನ್ನ. ಒಬ್ಬ ದಾವಣಗೆರೆಯ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ ನಿತಿನ್ ಅಂತ ಹೇಳಿ ಇವನು. ಬೆಂಗಳೂರಿನ ಚಿಕ್ಕಬಾಣಾವರ ಮೂಲದ ಚಂದ್ರು ಇನ್ನೊಬ್ಬ ಅರೆಸ್ಟ್ ಆಗಿರೋನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಟೋ ಚಾಲಕ ಆಗಿದ್ದಾನೆ ಚಂದ್ರು ಅಲಿಯಾಸ್ ಚಂದ್ರಶೇಖರ್. ಬ್ಯಾಡ್ ಕಮೆಂಟ್ ಮಾಡುವವರ ವಿರುದ್ಧ ಖಂಡಿತ ಕ್ರಮ ಆಗುತ್ತೆ, ಇದ್ರ ಬಗ್ಗೆ ಯಾರಿಗೂ ಅನುಮಾನಗಳು ಬೇಡ. ಏನು ಮಾಡ್ತಾರೆ, ವಿಜಯಲಕ್ಷ್ಮಿ ಅವರು ಬಂದು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದು 3-4 ದಿನ ಕಳೆದರೂ ಕೂಡ ಯಾರ ಬಂಧನವೂ ಆಗಲಿಲ್ಲ. ನನಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ, ಮತ್ತೊಬ್ರಿಗೊಂದು ನ್ಯಾಯನ ಅಂತ ಅವ್ರು ಬಂದು ಮೊನ್ನೆ ಕಮಿಷನರ್ ಅವ್ರನ್ನೇ ಮೀಟ್ ಮಾಡಿ ಹೋದರು. ಯಾಕೆ ಈ ಥರ ಮಾಡ್ತಾರೆ ಇವರು, ಯಾಕೆ ಯಾರ ಬಂಧನ ಆಗಿಲ್ಲ ಅಂಥೇಳಿ. ಇದೀಗ ಇಬ್ಬರು ಸಿಕ್ಕಿಬಿದ್ದಿದ್ದಾರೆ. ಇನ್ನು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಯಾರೇ ಕೆಟ್ಟ ಕಮೆಂಟ್ ಹಾಕ್ತಾರಲ್ಲ, ಖಂಡಿತವಾಗಿಯೂ ಅಂಥವರ ವಿರುದ್ಧ ಕ್ರಮ ಜರುಗುತ್ತೆ ಅಂಥೇಳಿ. ಏನಾಗುತ್ತೆ, ಈ ತರಹದ ಕಮೆಂಟ್ಗಳು ಯಾರ ಫ್ಯಾನ್ ಆದರೂ ಆಗಿರಲಿ, ಇವರು ದರ್ಶನ್ ಫ್ಯಾನ್ ಆದರೂ ಅಷ್ಟೇ, ಸುದೀಪ್ ಫ್ಯಾನ್ ಆದರೂ ಅಷ್ಟೇ, ಇನ್ನೊಬ್ಬರು ಫ್ಯಾನ್ ಆದರೂ ಅಷ್ಟೇ. ಈಗ ಜೈಲಲ್ಲಿ ಹೋಗಿ ಮುದ್ದೆ ಮುರಿಯೋದು ಯಾರು ಮುದ್ದೆ ಮುರಿತಾರೆ? ಸುದೀಪಾ, ದರ್ಶನ ಅಲ್ಲ, ಅಥವಾ ರಮ್ಯಾ ಫ್ಯಾನ್ಸಾ ಅಲ್ಲ, ವಿಜಯಲಕ್ಷ್ಮಿ ಅವರ ಫ್ಯಾನ್ಸಾ ಅಲ್ಲ. ನಟರ ವಿಚಾರದಲ್ಲಿ ಅಭಿಮಾನ ಇಟ್ಕೊಳ್ಳಿ, ಆಕ್ರೋಶ ತೋರಿಸುವುದೇ ಅಭಿಮಾನವಲ್ಲ. ಇನ್ನೊಬ್ಬ ವ್ಯಕ್ತಿ ನಾವು ಎಷ್ಟು ಹೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಒಬ್ಬ ವ್ಯಕ್ತಿ ನಾವು ಎಷ್ಟು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತೋರಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಟೋ ಓಡಿಸ್ತಾ ಇದ್ದಾನಲ್ಲ ಇವನು, ಒಂದು ವೇಳೆ ಅವನೇ ಮಾಡಿದರೆ, ಈಗ ಅವನ ಆಟೋ ಓಡಿಸೋಕ್ಕಾಗಲ್ಲ. ಇವತ್ತು ಒಳಗಡೆ ಹೋಗ್ತಾನೆ, ಅವನಿಗೆ ಬೇಲ್ ತೊಗೊಳಕ್ಕೆ ದುಡ್ಡಿದ್ಯೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಅದು ಯಾರ ಮನೆಯಲ್ಲಿ ಇವತ್ತು ಉಪವಾಸ, ಅವ್ನ ದುಡಿಮೆ ಬಂದಿಲ್ಲ ಅಂದರೆ ಈ ತಿಂಗಳು ಅವನು ಜೈಲಿಗೆ ಹೋದರೆ ಯಾರು ಬರ್ತಾರೆ ಇವಾಗ ಹೇಳಿ? ರಮ್ಯಾ ವಿಚಾರದಲ್ಲಿ ಕಮೆಂಟ್ ಮಾಡಿದಾಗಲೂ 4-5 ಜನ ಅರೆಸ್ಟ್ ಮಾಡಿದ್ರು. ಅವ್ರ ಮನೆಯವರೆಲ್ಲ ಬಂದರು. ಅವನಿಗೆ ದಿನಸಿ ಪದಾರ್ಥದ ಲಿಸ್ಟ್ ಬರ್ಕೊಟ್ರೆ ಓದಕ್ಕೆ ಬರಲ್ಲ, ಅವನು ಕಮೆಂಟ್ ಮಾಡಿದಾನ ಅಂಥೇಳಿ. ಏನು ಆಧಾರ ಇಲ್ಲದೆ ಅಂತೂ ಬಂದಿರಲ್ಲ ಇವ್ರನ್ನ. ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ನಿತಿನ್ ಅಂತೆ. ಏನು ಮಾಡಬೇಕಿಂಥವ್ರಿಗೆ? ಸಾಫ್ಟ್ವೇರ್ ಇಂಜಿನಿಯರ್ ಮಾಡೋ ಕೆಲಸ ಇಲ್ವಾ ಇವನಿಗೆ? ಏನು ಕೆಲಸ ಇಲ್ವಾ? ಇಲ್ಲ ಸುಮ್ಮನೆ ಕೂತಿದ್ನ ಇವನು? ನಿತಿನ್ ಅಂಥೇಳಿ ಸಾಫ್ಟ್ವೇರ್ ಇಂಜಿನಿಯರ್, ದಾವಣಗೆರೆ ಮೂಲದವನು. ಬದುಕಕ್ಕೆ 100 ದಾರಿಗಳಿದೆ. ಈಗ ಬ್ಯಾಡ್ ಕಮೆಂಟಿಂದ ಏನು ಪ್ರೂವ್ ಮಾಡ್ತೀರಿ ನೀವು? ಕಮೆಂಟ್ ಮಾಡೋದ್ರ ಬಗ್ಗೆ ಯಾರೂ ತಕರಾರಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಸೆಕ್ಷನ್ ಅಂತಲೇ ಒಂದಿದೆ. ಅಭಿಪ್ರಾಯ ತಿಳಿಸಿ, ನಿಮ್ಮದು ಅಭಿಪ್ರಾಯ ತಿಳಿಸಿ ಅಂತ. ಒಬ್ಬರ ಮೇಲೆ ದ್ವೇಷಕಾರಿ ಅಂತಲ್ಲ, ಒಳ್ಳೆ ಶಬ್ದಗಳಲ್ಲಿ ಏನು ಬೇಕಾದ್ರೂ ಟೀಕೆ ಮಾಡಿ ನೀವು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಭಾರತದಲ್ಲಿ. ಈ ಆಟೋ ಡ್ರೈವರು, ಈ ಸಾಫ್ಟ್ವೇರ್ ಇಂಜಿನಿಯರ್ ಈಗೇನು ಮಾಡಬೇಕು, ಒಳಗಡೆ ಇರಬೇಕು ಇವರು. ಸೊ ಇಬ್ಬರನ್ನೇ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. 150ಕ್ಕಿಂತ ಹೆಚ್ಚಿನ ಕಮೆಂಟ್ಗಳು ಈ ಥರದ್ದಿದೆ. ಅದರ ಸ್ಕ್ರೀನ್ಶಾಟ್ಗಳನ್ನು ದೂರಿನ ಪ್ರತಿಯಲ್ಲಿ ಲಗತ್ತಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಇದಿಲ್ಲಿಗೆ ನಿಲ್ಲಲ್ಲ. ಇದು ಯಾರ ವಿರುದ್ಧ ಆದರೂ ಟೀಕೆ ಮಾಡಿ, ಶಬ್ದಗಳ ಬಳಕೆ ಸರಿಯಾಗಿರಲಿ. ಸೊಂಟದ ಕೆಳಗಿನ ಭಾಷೆಗಳಲ್ಲಿ ನೀವು ಕಮೆಂಟ್ ಮಾಡೋದ್ರಿಂದ ನಿಮ್ಮದೇನು ಉತ್ತಮ ದರ್ಜೆಗೆ ಅಂತ ನಿಮ್ಮನ್ನು ಯಾರನ್ನೂ ಕೂರಿಸಲ್ಲ. ಎಷ್ಟು ಚೆನ್ನಾಗಿ ಎಷ್ಟು ಕೆಟ್ಟ ಪದ ಬಳಸಿದಾನಪ್ಪ ಅಂಥೇಳಿ ನಿಮ್ಗೆ ಯಾವುದೇ ನಟ, ನಿಮ್ಮ ಹೀರೋ, ನಿಮ್ಮ ನಾಯಕ, ನಿಮ್ಮ ನಾಯಕಿ ಯಾರು ಬಂದು ನಿಮ್ಮ ಕಿರೀಟ ಹಾಕಿಬಿಡಲ್ಲ ನಿಮಗೆ. ಅದ್ಭುತ ಕೆಟ್ಟ ಪದ ಬಳಸ್ತಾನೆ. ಎಷ್ಟು ಚೆನ್ನಾಗಿ ಬಳಸೋನೆ ಕೆಟ್ಟ ಪದ ಅಂತ ಮಾತಾಡ್ತಾರೆ ಯಾರಾದರೂ? ಈಗ ಸರದಿ ಯಾರ್ದು? ಒಳಗಡೆ ಕೂತ್ಕೊಳ್ಳೋ ಸರದಿ ನಟಂದ ಅಲ್ಲ. ಇನ್ನೊಬ್ಬನನ್ನು ದ್ವೇಷ ಮಾಡೋದ್ರ ಮೇಲೆ ನಿಮ್ಮ ಅಭಿಮಾನ ವ್ಯಕ್ತಪಡಿಸಬೇಕು ಅಂತ ನಿಮ್ಗೆ ಯಾರೂ ಹೇಳಿಲ್ಲ. ನೀವು ಎಷ್ಟು ಬೇಕಾದ್ರೂ ಆರಾಧನೆ ಮಾಡ್ಕೊಳ್ಳಿ, ನಿಮ್ಮ ಹೀರೋನನ್ನು, ನಿಮ್ಮ ನಾಯಕನನ್ನು ಎಷ್ಟು ಬೇಕಾದರೂ ಹೊಗಳಿ, ಅಟ್ಟಕ್ಕೇರಿಸಿ, ತಕರಾರಿಲ್ಲ. ಬಟ್ ಒಂದು ಹೆಣ್ಣು ಮಗಳಿಗೆ ಬಾಯಿಗೆ ಬಂದಂಗೆ ಬೈಯೋದು, ಯಾರ್ದೋ ಬಾಡಿ ಶೇಮಿಂಗ್ ಮಾಡೋದು, ಯಾರಿಗೋ ಹೊಲಸು ಮಾತಾಡೋದು, ಅವರು ನೋಡೋರ್ಗೂ ನೋಡ್ತಾರಲ್ಲ, ಕೊಡ ತುಂಬಬೇಕಲ್ವಾ? ತುಂಬಿದ ಮೇಲೆ ಇಂಥ ಕೆಲಸಗಳಾಗ್ತವೆ ಅಂತ ತಿಳಿಸ್ಕೊಳ್ಳೋಕ್ಕೆ ಸಂತೋಷ ಇದ್ದರೆ ಸಂತೋಷ. ಇಬ್ಬರ ಬಂಧನವಾಗಿದೆ. 150ಕ್ಕಿಂತ ಹೆಚ್ಚಿನ ಬ್ಯಾಡ್ ಕಮೆಂಟ್ಗಳ ಬಗ್ಗೆ ಸ್ಕ್ರೀನ್ಶಾಟ್ ಸಮೇತ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಕೊಟ್ಟಿದ್ದರು. ಉಳಿದವ್ರ ಕಥೆ ಏನು, ಇವರೇನು ಹೇಳ್ತಾರೆ ಏನಾದರೂ ಗೊತ್ತಾಗಿದೆ ಏನು ಕಥೆ ಅಂತ? ರಮಕಾಂತಿನ 18 ಅಕೌಂಟ್ಗಳ ವಿರುದ್ಧ ಏನು ವಿಜಯಲಕ್ಷ್ಮಿ ಅವರು ದೂರನ್ನು ಕೊಟ್ಟಿದ್ದರು. ದೂರಿನ ಅನ್ವಯ ಇದೀಗ ಇಬ್ಬರನ್ನ ಬಂಧನವನ್ನು ಮಾಡಿರುವಂಥದ್ದು. ದಾವಣಗೆರೆ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂಥ ನಿತಿನ್ ಅಂತ ಓರ್ವ, ಮತ್ತೋರ್ವ ಚಿಕ್ಕಬಾಣಾವರದ ನಿವಾಸಿ ಆಗಿರುವಂಥ ಚಂದ್ರಶೇಖರ್ ಎಂದರೆ ಇವರಿಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿ ಬಂಧನವನ್ನು ಮಾಡಲಾಗಿದೆ. ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಇವರಿಬ್ಬರು ಕೂಡ ಕಾಮೆಂಟ್ ಮಾಡಿರುವಂಥದ್ದು ಅಶ್ಲೀಲವಾಗಿ ಎಂಬುದು ಮತ್ತು ಇವರು ಬಳಸ್ತಾ ಇದ್ದ ಐಡಿಗಳಂತ ಗೊತ್ತಾಗಿದೆ. ಹೀಗಾಗಿ
ಇವರನ್ನ ಪಿಕ್ ಮಾಡ್ಕೊಂಡು ಬಂದಿರುವಂಥ ಪೊಲೀಸರು ಈಗಾಗಲೇ ಬಂಧನ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಉಳಿದಂಥ ಇನ್ನೂ ಕೂಡ ಇದು 2 ಅಕೌಂಟ್ಗಳಾದರೆ ಇನ್ನೂ 16 ಅಕೌಂಟ್ಗಳು ಪೆಂಡಿಂಗ್ ಇದೆ, ಅವರಿಗೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಅದಷ್ಟೇ ಅಲ್ಲದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮೆಟಾ ಏನಿದೆ ಇದರ ಸಂಸ್ಥೆಗಳಿಗೆ ಪತ್ರವನ್ನು ಬರೆದಿರುವಂಥದ್ದು. ಯಾರ್ಯಾರು ಯಾವ ಐಡಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಬೇಕು ಅಂತ ಆ ಮಾಹಿತಿಗಳು ಕೂಡ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಏನು ಈಗಾಗಲೇ ಈ ಒಂದು ವಾರ ಆಯ್ತಾ ಬಂತು, ಹೊಸ ವರ್ಷದ ನ್ಯೂ ಇಯರ್ ಬಂದೋಬಸ್ತಲ್ಲಿ ಕೂಡ ಪೊಲೀಸರು ಸ್ವಲ್ಪ ಬ್ಯುಸಿ ಆಗಿದ್ರು. ಅದಾದ ನಂತರ ಅದರ ಜೊತೆಗೆ ಇದನ್ನು ಪ್ಯಾರಲಲ್ಲಿ ಕಾರ್ಯಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಯಾರೇ ಈ ರೀತಿಯಾಗಿ ಕೇವಲ ವಿಜಯಲಕ್ಷ್ಮಿ ಪ್ರಕರಣ ಅಂತ ಅಲ್ಲ, ಹಿಂದೆ ರಮ್ಯಾ ಪ್ರಕರಣದಲ್ಲಿ 14 ಜನರ ಬಂಧನ ಮಾಡಿ ಜೈಲಿಗೆ ಕಳಿಸಲಾಗಿತ್ತು. ಸೊ ವಿಜಯಲಕ್ಷ್ಮಿ ಪ್ರಕರಣ ಅಂತಲ್ಲ, ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಯಾರದೋ ಒಬ್ಬರ ಮಾನಹರಣವನ್ನು ಮಾಡುವಂಥದ್ದು, ಅವರ ಗೌರವಕ್ಕೆ ಧಕ್ಕೆಯನ್ನು ತರುವಂಥದ್ದು, ಅಸಹ್ಯವಾಗಿ ಅವರಿಗೆ ಬ್ಯಾಡ್ ಕಮೆಂಟ್ಗಳನ್ನು ಹಾಕಿ ಅವರನ್ನ ಹರಾಜು ಹಾಕುವಂಥದ್ದು ಕೆಲಸವನ್ನು ಮಾಡಿದ್ರೆ ಅಂಥವ್ರ ವಿರುದ್ಧ ನಿಜಕ್ಕೂ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡ್ತೀವಿ. ಯಾರೇ ದೂರು ಕೊಟ್ಟರು ನಾವು ಅವರ ವಿರುದ್ಧ ಕ್ರಮವನ್ನು ಜರುಗಿಸ್ತೀವಿ. ಈ ಪ್ರಕರಣದಲ್ಲೂ ಕೂಡ ಇನ್ನೂ ಹಲವರ ಬಂಧನ ಆಗಬೇಕಾಗುತ್ತೆ, ಅವ್ರನ್ನ ಬಂಧನ ಮಾಡ್ತೀವಿ. ಆ ಬಗ್ಗೆ ಈಗಾಗಲೇ ನಮ್ಮ ತಂಡ ಕೆಲಸವನ್ನು ಮಾಡ್ತಿದೆ. ಇನ್ನು ತನಿಖಾ ಹಂತದಲ್ಲಿರೋದ್ರಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕಾಗಲ್ಲ. ಈಗಾಗಲೇ ನಾವು ನಗರ ಪೊಲೀಸ್ ಆಯುಕ್ತರು ಕೂಡ ಪ್ರಶ್ನೆಯನ್ನು ಮಾಡಿದ್ವಿ, ಯಾಕಂದರೆ ಇದೊಂದು ರೀತಿಯಲ್ಲಿ ಫ್ಯಾನ್ ವಾರ್ ಥರ ನಡೀತೈತಿ. ಹೀಗಾಗಿ ಬಂಧನ ಮಾಡಿರುವಂಥ ಇಬ್ಬರು ಯಾವ್ದಾರ ನಟರ ಅಭಿಮಾನಿಗಳಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಪ್ರಶ್ನೆಯನ್ನು ಮಾಡಿದ್ವಿ. ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ, ಇನ್ನು ತನಿಖಾ ಹಂತದಲ್ಲಿದೆ, ಈಗಲೇ ಏನನ್ನು ಹೇಳಲಿಕ್ಕಾಗಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಇವರ ವಿರುದ್ಧ ಕ್ರಮ ಜರುಗಿಸುವಂಥ ಪಕ್ಕ ಯಾವುದೇ ಮುಲಾಜಿಲ್ಲದೆ ಇನ್ನೂ ಹಲವರ ಬಂಧನ ಆಗುತ್ತೆ, ಎಲ್ಲರೂ ಕೂಡ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಸ್ಪಷ್ಟಪಡಿಸಿರುವಂಥದ್ದು. ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.